ಸಿಎಂ ಸಿದ್ದರಾಮಯ್ಯಗೆ ಜಾತಿ ಜನಗಣತಿ ವಿಚಾರ ಬಿಸಿ ತುಪ್ಪವಾಗಿದೆ. ವಿರೋಧ ಪಕ್ಷಕ್ಕಿಂತಲೂ ಹೆಚ್ಚಾಗಿ ಸ್ವಪಕ್ಷೀಯರ ಸಿಟ್ಟನ್ನ ತಣಿಸೋದು ಹೇಗೆ ಅನ್ನೋ ಡವಡವ ಶುರುವಾಗಿದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಸದ್ಯ ಬಹುಚರ್ಚಿತ ವಿಚಾರ. 2014ರಲ್ಲಿ ಅಂದರೆ ಬರೋಬ್ಬರಿ 9 ವರ್ಷದ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ನಡೆಸಿದ ಈ ಮಹತ್ವದ ಸರ್ವೆ ವಿರೋಧ ಪಕ್ಷಗಳ ಕಿಡಿಯ ಜೊತೆಗೆ ಸ್ವತಃ ಕಾಂಗ್ರೆಸ್ನೊಳಗೂ ಕಲಹ ಸೃಷ್ಟಿಸಿದೆ. ಇಲ್ಲಿ ನೋಡ್ತಿದ್ದಾರಲ್ಲ, ಇದು ಯಾವುದೋ ಸಭೆಯಲ್ಲಿ ಭಾಗಿಯಾದ ಸಚಿವರು ಶಾಸಕರ ಹಾಜರಾತಿಯಲ್ಲ, ಬದಲಾಗಿ ಅಹಿಂದಾರಾಮಯ್ಯ ನಡೆಸಿದ ಜಾತಿ ಗಣತಿಯೇ ಸರಿಯಿಲ್ಲ ಅಂತ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರನ್ನೊಳಗೊಂಡಂತೆ ಲಿಂಗಾಯತ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ಸಲ್ಲಿಸಿರೋ ಮನವಿ ಪತ್ರ. ಹೌದು, ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗ್ತಿದ್ದಂತೆ ಕಾಂಗ್ರೆಸ್ನೊಳಗೆ ಜಾತಿ ಗಣತಿಯ ಜ್ವಾಲೆ ತಗದಗಿಸುತ್ತಿದೆ. ಸಚಿವರಾದ ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್ ಸೇರಿ ಕಾಂಗ್ರೆಸ್ನ ಬಹುತೇಕ ಲಿಂಗಾಯತ ಶಾಸಕರು ಸಹಿ ಸರ್ವೆ ವರದಿ ಸ್ವೀಕರಿಸಬಾರದು ಎಂದು ಸಿಎಂಗೆ ಮನವಿ ಮಾಡಿದ್ದು. ಸಿಎಂ ಅಹಿಂದ ಶಕ್ತಿ ಪ್ರದರ್ಶನ ಮಾಡಿದ್ರೆ ನಾನು ಲಿಂಗಾಯತ ಶಕ್ತಿ ಪ್ರದರ್ಶನ ಮಾಡ್ತೇನೆ ಎಂದು ಶಾಮನೂರು ಶಿವಶಂಕರಪ್ಪ ಸವಾಲು ಹಾಕಿದ್ದಾರೆ. ವೈಜ್ಞಾನಿಕವಾಗಿಲ್ಲ ನಿಮ್ದಾಗ, ಅದು ಬೇರೆ ಇರುವ ಸರಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಎಲ್ಲ ಶಾಸಕರು ಸೈನ್ ಮಾಡಿದ್ದು ಕೊಟ್ಟಿದ್ವಿ. ಸೈನ್ ಮಾಡಿದ್ರೆ ಸುಮಾರು 60 ಜನ ಇದ್ದಾರೆ. ಅವರ 73 ಇದಾವೆ, 60 ಜನ ಸೈನ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನೊಳಗೆ ಜಾತಿ ಜ್ವಾಲೆಯ ಬಿಸಿ ಹೈಕಮಾಂಡ್ಗೂ ತಟ್ಟಿದೆ. ಹೀಗಾಗಿ ವರದಿ ನೀಡುವಂತೆ ದೆಹಲಿಯಿಂದ ಕೆಪಿಸಿಸಿಗೆ ಸೂಚನೆ ಬಂದಿದ್ದು. ಸಿಎಂ ಸಿದ್ದರಾಮಯ್ಯಗೆ ವಿರೋಧ ಪಕ್ಷಗಳಿಗಿಂತ ಸ್ವಪಕ್ಷೀಯರ ಸಿಟ್ಟು ತಣಿಸೋದೇ ದೊಡ್ಡ ಸವಾಲಾಗಿದೆ. ಕ್ಯಾಮರಾಮ್ಯಾನ್ ಶಿವರಾಜ್ ಇಳೆಗರ್ ಜೊತೆ ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.